ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮರಳಾದ ತುಪ್ಪನ ಮನೇಲೇ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಬಾಕ್ಸ್ ಫುಲ್ ಬೆಣ್ಣೆ ತೆಗೆದಿಟ್ಟಿದ್ದೆ. ಅದ್ರ ಜೊತೆಗೆ ನಿನ್ನೆ ಮೊನ್ನೆ ತೆಗೆದಿಟ್ಟಿದ್ದೊಂದು ಅರ್ಧ ಆಯಿತು. ನಾನು ಯಾವ ರೀತಿಯಾಗಿ ಬೆಣ್ಣೆ ತೆಗಿತೀನಿ ಅಂತ ಹೇಳಿದ್ರೆ, ಈ ಹಾಲಿನ ಪ್ಯಾಕೆಟ್ ಮುಖಾಂತರ. ಈ ಹಾಲು ಪ್ಯಾಕೆಟ್ ಒಳಗಡೆ ಒಂದಷ್ಟು ಬೆಣ್ಣೆ ಥರದಲ್ಲಿ ಬರುತ್ತೆ. ನೀವು ಡೈಲಿ ಹಾಲನ್ನು ತರೋರು ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಈ ಥರ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಹಾಲನ್ನು ಒಡೆದು ಕಾಯಿಸೋಕ್ಕೆ ಇಡಬೇಕಾದ್ರೆ ಈ ಪ್ಯಾಕೆಟಲ್ಲಿ ಏನು ಉಳಿದಿರುತ್ತೆ ಕೆನೆ, ಅದನ್ನು ನೀವು ಫ್ರೀಝರಲ್ಲಿ ಇಡಬೇಕು. ಆಗ ಅದು ಬೆಣ್ಣೆ ಆಗಿ ಪರಿವರ್ತನೆ ಆಗಿ ಈ ಥರ ಗಟ್ಟಿ ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಈ ಒಂದು ದೊಡ್ಡದಲ್ಲಿ ಏನಿದೆ ಮಿಕ್ಸಿ ಜಾರ್, ಅದಕ್ಕೆ ಹಾಕೋತೀನಿ. ನಾನು ಒಂದು ಬಾಕ್ಸ್ ಫುಲ್ ಇದನ್ನು ಮಾಡ್ಕೋಬೇಕಾದ್ರೆ ಕನಿಷ್ಠ ಅಂದ್ರೂ ಒಂದು ವಾರ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲನೂ ಕೂಡ ನಾನು ಕಲೆಕ್ಟ್ ಮಾಡಿ ಇನ್ನೊಂದು ಮೆಥಡಲ್ಲೂ ಕೂಡ ನಾನು ಬೆಣ್ಣೆನ ತೆಗಿತೀನಿ. ಅದು ಹೇಗೆ ತೆಗೆದೆ ಅಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇದಿಷ್ಟನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಖಾಲಿ ಇದನ್ನು ಮಾತ್ರ ನೀವು ರುಬ್ಕೊಂಡ್ರೆ ಬೆಣ್ಣೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಫ್ರಿಜ್ಜಿಂದ ಇನ್ನೊಂದು ಐಟಮ್ನ ತೆಗಿತಾ ಇದ್ದೀನಿ. ಅದೇನಂತ ಹೇಳಿದ್ರೆ ಐಸ್ ಕ್ಯೂಬ್. ಸೊ ನಿಮ್ಮ ಮನೆಯಲ್ಲೂ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ನಾರ್ಮಲಾಗಿರುತ್ತೆ. ಅದನ್ನು ಈ ಥರ ತೆಕ್ಕೊಳ್ಳಿ. ತೆಗೆದುಕೊಂಡಾದ್ರ ಮೇಲೆ ಮೇ ಬಿ ಇದರಲ್ಲಿ ಚಾಕ್ಲೇಟ್ಸ್ ಕೂಡ ಇತ್ತು. ಓಕೆ, ನನ್ನ ಹಸ್ಬೆಂಡ್ ಯಾವಾಗಲೂ ಚಾಕ್ಲೇಟ್ಸ್ನ ಇಡ್ತಾರೆ. ಸೊ ಇದರಲ್ಲಿ ಒಂದಷ್ಟನ್ನ ತೊಗೊಂಡು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಒಂದು ರೌಂಡ್ ನೀವು ರುಬ್ಬಿಬಿಟ್ರೆ ನಿಮಗೆ ಬೆಣ್ಣೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ. ನೀವು ಅಂಗಡಿಯಿಂದ ಬೆಣ್ಣೆ ತಂದರೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯೂಶ್ವಲಿ ನಾವು ಪ್ಯಾಕೆಟ್ ಹಾಲು ತರೋದಪ್ಪ, ನಮ್ಮ ಮನೇಲೇನು ದನ ಇಲ್ಲ, ಕರು ಇಲ್ಲ, ನಾವು ಹೇಗೆ ತುಪ್ಪನ ಮನೇಲೇ ಮಾಡೋದು ಅಂತ ಅನ್ಕೋತೀವಿ. ಬಟ್ ನೀವು ನಂಬಲ್ಲ ನೋಡಿ. ನಾನು ಇನ್ನೊಂದು ಮೆಥಡಲ್ಲಿ ಹೇಗೆ ಬೆಣ್ಣೆ ತೆಗೆಯೋದು ಅಂತ ಹೇಳ್ತಾ ಇದ್ದೀನಿ. ಬೆಣ್ಣೆ ಅಲ್ಲ, ಆ್ಯಕ್ಚುಲಿ ಇದು ಹಾಲಿನ ಕೆನೆ. ಸಣ್ಣ ಉರಿಲಿಟ್ಟು ನೀವು ಹಾಲನ್ನ ಕಾಯಿಸಿದಾಗ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಕೆನೆ ಬರುತ್ತೆ. ಈ ಕೆನೆನ ಒಂದು ಸ್ಪೂನ್ ತಗೊಂಡು ನೀವು ನೀಟಾಗಿ ಎಲ್ಲನ ಕೂಡ ತೆಗಿಬೇಕು. ಸೊ ಈಗ ನಾನು ರುಬ್ಕೊಂಡಿದ್ನಲ್ಲ, ಅದು ಯಾವ ರೀತಿಯಾಗಿ ಬಂದಿದೆ ನೋಡಿ. ರುಬ್ಬಿರುವಂಥದ್ದು ಐಸ್ ಕ್ಯೂಬ್ ಮತ್ತು ಬೆಣ್ಣೆನ ನಾನು ಹೇಗೆ ರುಬ್ಬಿದ್ದೆ ಅನ್ನೋದು ನಿಮಗಿಲ್ಲಿ ಕಾಣಿಸ್ತಾ ಇದೆ. ಈ ಥರ ಸೂಪರಾಗಿ ಬೆಣ್ಣೆ ಬಂದಿತ್ತು. ಅದನ್ನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಹಾಕಿದ್ದೀನಿ. ಅದು ಒಂಥರ ನೊರೆ ಥರ ಬಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕುದಿ ಬರ್ತಾ ಇದೆ. ನೀವು ಏನೂ ಆ್ಯಡ್ ಮಾಡೋದು ಬೇಡ. ಕೆಲವರು ಕಲರ್ಗೆ ಅಥವಾ ಮತ್ತೊಂದಕ್ಕೆ ಏನೇನೋ ಆ್ಯಡ್ ಮಾಡ್ತಾರೆ. ಸೊ ನೀವೇನೂ ಆ್ಯಡ್ ಮಾಡಬೇಡಿ. ಸಿಂಪಲ್ಲಾಗಿ ಜಸ್ಟ್ ಒಂದು ಐಸ್ ಕ್ಯೂಬ್ನ ಹಾಕಿ ಬೆಣ್ಣೆ ಥರ ತೆಕ್ಕೊಳ್ಳಿ. ಯಾಕಂದರೆ ನಾವು ಹಾಲು ನಂದಿನಿನೋ ಅಥವಾ ಇನ್ಯಾವುದೋ ಒಂದು ಪ್ಯಾಕೆಟ್ ಹಾಲು ತರೋದ್ರಿಂದ ಆ ಥರ ಬೆಣ್ಣೆ ಬರುತ್ತೆ. ಸೊ ನಾನು ಇದಕ್ಕೆ ಫೈನಲಿ ಈ ಥರ ಒಂಥರ ಎಲ್ಲೋ ಬಂದಾಗ ಒಂದು ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ಟೀಲ್ ಡಬ್ಬಾನ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ನೀರಿಗೆಲ್ಲ ಇದ್ರೆ ತೊಳ್ಕೊಳ್ಳಿ. ಈಗ ಇದನ್ನು ಈ ಡಬ್ಬಕ್ಕೆ ಹಾಕಿದ್ದೀನಿ. ನಾನು ಈ ಡಬ್ಬಕ್ಕೆ ಹಾಕೋಕ್ಕೂ ಮುಂಚೆ ಬೆಣ್ಣೆ ಏನು ಮೇಲ್ಗಡೆ ಬರ್ತಾಯಿತ್ತು, ನೀವು ಆ ಬಾಣಲೆ ನೋಡಿದ್ರಲ್ಲ, ಅದನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡಾದ್ರ ಮೇಲೆ ಅದನ್ನು ಈ ಥರ ಒಂದು ನಾನು ಏನು ತೊಗೊಂಡಿದ್ದೆ ಬಾಕ್ಸ್, ಸ್ಟೀಲ್ ಬಾಕ್ಸ್, ಅದಕ್ಕೆ ಹಾಕಿದ್ದೀನಿ. ಸೂಪರಾಗಿ ಮರಳಾದ ತುಪ್ಪ ರೆಡಿ.